ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ ಸೌತ್ ರುಚಿ ಚಾನಲ್. ನಾನು ಸಿಂಧು. ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ನಾನು ಬೆಳಗ್ಗೆ ಎದ್ದು ನಾನು ಮತ್ತು ಮಗ ಅಲೆಕ್ಸಾ 3 ಜನ ವಾಕ್ ಹೊರಟಿದ್ದೀವಿ. ಸೊ ನಮ್ಮ ಕ್ಯಾಂಪಸ್ಸಲ್ಲೇ ಇರುವಂತಹ ಸಾಲು ಮರದ ತಿಮ್ಮಕ್ಕ ಲೇಕ್ ಕಡೆ ಒಂದು ರೌಂಡ್ ಹೋಗಿ ಬರೋಣ ಅಂಥೇಳಿ ಬೆಳಗ್ಗೆನೇ ಕಾಫಿ ಕುಡಿದು ಹೊರಟ್ವಿ. ಅಲೆಕ್ಸನ್ನು ವಾಕ್ ಮಾಡಿಸ್ಕೊಂಡು ಇದೇ ಲೇಕು ನೋಡಿ, ತುಂಬಾ ಚೆನ್ನಾಗಿ, ಸಿಕ್ಕಾಬಿಟ್ಟೆ ದೊಡ್ಡದು, ತುಂಬಾ ಚೆನ್ನಾಗಿದೆ. ಸೊ ಇವಾಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆಯೇ ಅಲ್ಲಿ ಅಲೆಕ್ಸಂಗೆ ತುಂಬ ದಿನ ಆಗಿತ್ತು ನೇಲ್ಸ್ ಕಟ್ ಮಾಡಿ, ಹಾಗಾಗಿ ನೇಲ್ಸ್ ಕಟ್ ಮಾಡಿಕೊಂಡೆ ಮನೆಗೆ ಹೋಗೋಣ ಅಂಥೇಳಿ. ಜಾಗ ಇತ್ತು ಹೊರಗಡೆ, ವೆದರು ಕೂಡ ಚೆನ್ನಾಗಿತ್ತು, ಬಿಸಿಲೇನಿರಲಿಲ್ಲ. ಹಾಗಾಗಿ ಅಲ್ಲೇ ಕೂತ್ಕೊಂಡು ತುಂಬಾ ತಣ್ಣಗೆ ಗಾಳಿ ಬಿಸ್ತಾ ಇತ್ತು. ಸೊ ಹಾಗಾಗಿ ಅಲ್ಲೇ ಕೂತ್ಕೊಂಡು ನೇಲ್ಸ್ ಎಲ್ಲ, ಒಂದು ಗ್ರೂಮಿಂಗ್ ಸೆಕ್ಷನ್ ಅಂತಲೇ ಹೇಳ್ಬೋದು ಅಲೆಕ್ಸಂಗೆ. ನಮ್ಮ ಹತ್ರ ಎಲ್ಲ ಕಟ್ ಮಾಡಿಸ್ಕೊಳ್ಳೋದೇ ಇಲ್ಲ ಅವಳು. ಅದೇನಿದ್ರು ನನ್ನ ಮಗನೇ ಆಗಬೇಕು ಅವನಿಗೆ ನೇಲ್ಸ್ ಕಟ್ ಮಾಡೋದಕ್ಕೆ. ಹಾಗಾಗಿ ಬಾಯಿಗೆ ಅವಳಿಗೆ ಮಾಸ್ಕ್ ಹಾಕಿ ಆಮೇಲೆ ಕಟ್ ಮಾಡಿಸ್ಕೊಳ್ಳಲ್ಲ. ಚಿಕ್ಕ ಮಕ್ಳಿಗೆ ಹೆಂಗೆ ಕೈದು ಮಾಡ್ತೀವಿ ಹಾಗೆ. ಅಲ್ಲಿಂದ ವಾಕ್ ಮುಗಿಸ್ಕೊಂಡು ಬಂದು ಇವಾಗ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಂಡೆ, ಬೇಗ ಆಗುತ್ತೆ ಅಂತ ಹೇಳಿ ಉಪ್ಪಿಟ್ಟು ಮಾಡಿ ನಾನು ಮಗ ಇಬ್ಬರು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ರೆಡಿ ಮಾಡಬೇಕು. ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಜೊತೆಗೆ ನನ್ನ ಮಗ ನಾನು ಊರಿಗೆ ಹೋಗಿದ್ದಾಗ ಏನೋ ಆಲೂ ಚೀಸ್ ಬಾಲ್ಸ್ ಅಂತ ತೊಗೊಬಂದು ಇಟ್ಟಿದ್ದ. ಸೊ ಅದನ್ನು ಏರ್ ಫ್ರೈಯರಲ್ಲಿ ಸ್ವಲ್ಪ ಮಾಡ್ಕೊಂಡ್ವಿ. ಟೇಸ್ಟ್ ನೋಡಿದ್ವಿ, ಸ್ವಲ್ಪ ಸಪ್ಪೆ ಸಪ್ಪೆ ಅನ್ನಿಸ್ತು ನನಗಂತೂ. ಅವನಿಗೂ ಇಷ್ಟ ಆಯಿತು, ಬಟ್ ನನಗಷ್ಟು ಇಷ್ಟ ಆಗಲಿಲ್ಲ. ಒಂಥರ ಚೀಸ್ ಬಾಲ್ಸ್ ಅಲ್ಲ, ಅದು ಒಂದೇನೋ ಒಂಥರ ಸಪ್ಪೆ ಸಪ್ಪೆ ಅನಿಸುತ್ತೆ. ನಮಗೆ ಸ್ವಲ್ಪ ಈ ಖಾರ ಹುಳಿ ಎಲ್ಲ ಇದ್ರೇ ಚೆಂದ. ಅಲೆಕ್ಸಾ ನೋಡಿಲಿ ಏನು ಮಸ್ತಿ ಮಾಡ್ತಿದ್ದಾಳೆ ಅಂತ ಸೈಡಲ್ಲಿ ಕೂತ್ಕೊಂಡು. ಇನ್ನೂ ಊಟ ಹಾಕಿಲ್ಲ, ಹಾಕಬೇಕು ಅವಳಿಗೆ. ನಮ್ಮದೆಲ್ಲ ತಿಂಡಿ ಎಲ್ಲ ಮುಗಿದ್ಮೇಲೆ ಸೋಫಾ ಕೆಳಗಡೆ ಹೋಗೋದು, ಚೆನ್ನಾಗಿ ನಿದ್ರೆ ಹೊಡೆಯೋದು ದಿನವೆಲ್ಲ. ಬರೀ ಇದೇ ಕೆಲಸ ನಮ್ಮ ಅಲೆಕ್ಸಂಗೆ. ಸೊ ಇವಾಗ ನಮ್ಮನೆಯವರು ಇದ್ದಾಗಲೇ ರಜಾವಕ್ಕಿಂತ ಮುಂಚೆ ಸೊಪ್ಪು ತಂದಿಟ್ಟಿದ್ರು. ಸೊ ನಾನು ಎಲ್ಲಿ ಊರಲ್ಲೇ ಇರಲಿಲ್ಲ, ಅಲ್ಲಿ ಇಲ್ಲಿ ಅಂತ ಓಡಾಟನೇ ಆಗೋಗಿತ್ತು. ಸೊ ಹಾಗಾಗಿ ಸೊಪ್ಪಿನ ಹಾಳಾಗೋಗುತ್ತೆ ಅಂದ್ಬಿಟ್ಟು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ. ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಹಾಸನದ ಕಡೆ ಮಾಡ್ತಾರೆ, ನಮ್ಮಮ್ಮನ ತಾಯಿ ಮನೆ ಕಡೆ. ಸೊ ಆ ಥರ ಸಾಂಬಾರು ಮಾಡೋಣ, ಬಸ್ಸಾರು ಅಂತ. ನಮ್ಮ ಕಡೆ ಈ ಥರ ಮಾಡಲ್ಲ, ಆ ಥರ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಮಧ್ಯಾಹ್ನ ಅಡುಗೆಗೆ ಸಾಂಬಾರು ರೆಡಿ ಆಗ್ತಾಯಿದೆ. ಇವಾಗ ನನ್ನ ಮಗ ಊಟಕ್ಕೆ ಪಲ್ಯ ಕೂಡ ಇದೆ, ಸೊಪ್ಪಿನ ಪಲ್ಯ. ಆದ್ರೂ ಅವನು ಎಗ್ ಹಾಫ್ ಬಾಯ್ಲ್ ಮಾಡ್ಕೊತಿದ್ದಾನೆ, ಮೊಟ್ಟೆನ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳಿ. ಸೊ ಇವತ್ತಿನ ದಿನಚರಿ ನಮ್ಮದು ಹೀಗೆ ನಡೀತಾ ಇದೆ. ಇದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿಗಳೆಲ್ಲ ಹಾಗೆ ಉಳ್ಕೊಂಬಿಟ್ಟಿತ್ತು. 2-3 ದಿನದಿಂದ ಬರೀ ಹಾಸನ ಅದು ಇದು ಅಂತ ಎಲ್ಲ ಓಡಾಡಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸಂಜೆ ಸ್ವಲ್ಪ ಐಬ್ರೋ ಮಾಡಿಸ್ಕೋಬೇಕಾಗಿತ್ತು, ಹಾಗೆ ಹೊರಟ್ವಿ. ತುಂಬ ದಿನ ಆಗೋಗಿತ್ತು ಮಾಡಿಸೇ ಇರಲಿಲ್ಲ, ಹಾಗಾಗಿ ಐಬ್ರೋ ಮಾಡಿಸ್ಕೊಂಡು ಬರೋಣ ಅಂತ. ಸಂಜೆ ಮತ್ತೆ ವಾಕ್ ಹೋದಾಗ ನಾನು ಮತ್ತು ನಮ್ಮ ಬಿಲ್ಡಿಂಗಲ್ಲೇ ಇನ್ನೊಬ್ಬರು ಧಾರವಾಡದ ಕಡೆಯವರು ಅಜ್ಜಿ ಇದ್ದಾರೆ, ಅವ್ರ ಮನೇಲೂ ಒಂದು ನಾಯಿ ಇದೆ. ಸೊ ನಾವಿಬ್ಬರು ಸಂಜೆ ವಾಕಿಂಗ್ ಪಾರ್ಟ್ನರ್ಸ್ ಅಂತಲೇ ಹೇಳ್ಬೋದು. ಇಬ್ಬರು ಹೋಗ್ತೀವಿ. ಅಲ್ಲೇ ತಿಮ್ಮಕ್ಕ ಲೇಕ್ ಕಡೆ ಹೋದಾಗ ಅಲ್ಲಿ ಸಿಟ್ಟಿಂಗ್ ಏರಿಯಾ ಕೂಡ ಇದೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ ಹಾಗೆ. ಅಲ್ಲಿ ನೀರಲ್ಲೆಲ್ಲ ನೀರು ಹಕ್ಕಿಗಳು ಎಲ್ಲ ಇರುತ್ತಲ್ಲ, ಸೊ ನೋಡ್ಕೊಂಡು ಹಾಗೆ ಕೂತಿದ್ವಿ. ಸಂಜೆಗೆ ಬಂದು ಮನೆಗೆ ದೀಪ ಎಲ್ಲ ಹಚ್ಚಿ, ಅದಾದಮೇಲೆ ಬೇಲ್ದಣ್ಣು ಅಂತ ಸಿಗುತ್ತಲ್ಲ, ಯಾವ್ಯಾವ ಕಡೆ ಏನಂತಾರೋ ಗೊತ್ತಿಲ್ಲ, ನಮ್ಮ ಮೈಸೂರು ಕಡೆ ಎಲ್ಲ ಇದನ್ನು ಬೇಲ್ದಣ್ಣು ಅಂತ ಕರೀತಾರೆ. ಸೊ ಅದನ್ನು ತೊಗೊಂಡು ತಿನ್ನೋಣ, ತುಂಬ ದಿನ ಆಗೋಗಿತ್ತು ಅಂತ ಹೇಳಿ. ನಾನು ಇದನ್ನು ತಿಂದಿರಲಿಲ್ಲ, ಗೊತ್ತಿತ್ತು ಬಟ್ ತಿಂದಿರಲಿಲ್ಲ ಯಾವಾಗ್ಲೂ. ಸೊ ಹಂಗಾಗಿ ಬೆಲ್ಲ ಮತ್ತು ಸ್ವಲ್ಪ ಜೀರಿಗೆ ಪುಡಿ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನಿಮಗೆ ಬೇಕಾದರೆ ಸ್ವಲ್ಪ ಹಾಕೋಬೋದು. ಇದು ಹೇಗಿರುತ್ತೆ ಅಂತಂದರೆ ಟೇಸ್ಟು, ನಾವು ಇದು ಹುಣಸೆ ಹಣ್ಣು ನಾವು ಚಿಕ್ಕವರಾಗಿದ್ದಾಗೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಿಂತಿದ್ವಿ. ಹುಣಸೆ ಹಣ್ಣು, ಉಪ್ಪು, ಖಾರ ಎಲ್ಲ ಹಾಕಿ ಚಚ್ಕೊಂಡು ತಿಂತಿದ್ವಿ. ಸೊ ಆ ಥರ ಇರುತ್ತೆ ಟೇಸ್ಟು. ಚೆನ್ನಾಗಿ ಅದನ್ನು ಕುಟ್ಕೋಬೇಕು. ನೋಡಿ ಫುಲ್ ಸ್ಮ್ಯಾಶ್ ಆಗಿದೆ. ಫುಲ್ ಸ್ಮ್ಯಾಶ್ ಆದಮೇಲೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಬೆಲ್ದಣ್ಣಲ್ಲಿ ಅಂತ. ಹಾಗಾಗಿ ಸಿಕ್ಕಿದಾಗ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ, ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಬಟ್ ನನ್ನ ಮಗಂಗೆ ಇಷ್ಟ ಇಲ್ಲ ಇದು. ಹುಣ್ಸೆಹಣ್ಣು ಹಾಕು ಅಮ್ಮ, ನೋಡಿದ್ರೇ ಹೋಯ್ತಾ ಇಲ್ಲ ಅವನಾಗಿ. ನಿಮ್ಗೆ ಹೆಂಗೆ ಮೊಟ್ಟೆ ಹೋಗೋದಿಲ್ಲ, ನಂಗೆ ಹಾಗೆ ಅದು. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.